ಇವತ್ತು ಯುವನಿಧಿ ಫಲಾನುಭವಿಗಳಿಗೇನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಲ್ಲ, ಆ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಕೊಡೋದಕ್ಕಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ರಿಜೆಕ್ಟೆಡ್ ಬೈ DDO ಅಂತ ಬಂದಿದೆ, ಮತ್ತು ಜುಲೈ ತಿಂಗಳ ಅಮೌಂಟ್ ಬಂದಿದೆ, ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ಡ್ ಅಥವಾ ರಿಜೆಕ್ಟೆಡ್ ಅಂತ ತೋರಿಸ್ತಾ ಇದೆ. ಮತ್ತು ಅದಕ್ಕಿಂತ ಮುಂಚೆ ಯೂನಿವರ್ಸ್ ಆಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ ಸ್ನೇಹಿತರೆ, ನೋಡಿ, ಈಗೇನಿದೆಯಲ್ಲ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಜಾರಿಗೆ ತಂದಾಗ, ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದಿತ್ತಲ್ಲ, ಆ ಜಾರಿಗೆ ತಂದಾಗ ಎಲ್ಲರೂ ಅರ್ಜಿಗಳನ್ನು ಹಾಕಿದ್ರು, ಎಲ್ಲ ಅರ್ಜಿಗಳು ಕೂಡ ಸಕ್ಸಸ್ ಆಗಿದ್ದು. ಆದರೆ ಈಗ ಆ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. ಯುವನಿಧಿ ಆಗಿರ್ಬೋದು, ಈಗ ನಮ್ಮ ಯುವನಿಧಿ ಫಲಾನುಭವಿಗಳಿದೆಯಲ್ಲ, ನಮಗೊಂದೇ ಈ ಸಮಸ್ಯೆ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಇದೇ ಸಮಸ್ಯೆ ಬರ್ತಾ ಇದೆ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲೂ ಕೂಡ ಇದೇ ಸಮಸ್ಯೆ ಬರ್ತಾ ಇದೆ. ಯಾಕೆ ಸಮಸ್ಯೆ ಬರ್ತಾ ಇದೆ ಅಂದರೆ, ಅರ್ಹತೆ ಇಲ್ಲದೆ ಇರೋರೆಲ್ಲರೂ ಅರ್ಜಿ ಹಾಕಿದ್ರು, ಅರ್ಹತೆ ಇಲ್ಲದೆ ಇರೋರಿಗೆ ಇನ್ನು ಮುಂದೆ ರಿಜೆಕ್ಟ್ ಆಗುತ್ತೆ. ಯುವನಿಧಿ ಫಲಾನುಭವಿಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಹೈಯರ್ ಎಜುಕೇಷನ್ ಮಾಡಿದವರು ಕೂಡ ಅರ್ಜಿ ಹಾಕಿದ್ರು, ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾಯಿದ್ರು, ಇಂಥವ್ರಿಗೆ ಇನ್ನು ಮುಂದೆ ಯುವನಿಧಿ ಹಣ ಬರೋದಿಲ್ಲ ಒಂದು. ಮತ್ತು ಜಾಬಲ್ಲಿ ಇದ್ದರೂ ಕೂಡ ಯುವನಿಧಿ ಹಣವನ್ನು ತೊಗೊತಾ ಇದ್ದರು, ಇಂಥವ್ರಿಗೆ ಇನ್ನು ಮುಂದೆ ಹಣ ಬರೋದಿಲ್ಲ. ಇನ್ನು ಕೆಲವೊಬ್ಬರು ಕಮೆಂಟನ್ನು ಆಧಾರ್ ಸೀಡ್ಸ್ ಅಂತ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿದರೆ, ಇದಕ್ಕೂ ಕೂಡ ಉತ್ತರನ ಕೊಡ್ತೀನಿ. ಈ ಕಾರಣದಿಂದ ಸ್ನೇಹಿತರೆ, ಕೆಲವೊಂದು ಅಕೌಂಟ್ಗಳನ್ನು ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ. ಈ ಕಾರಣಕ್ಕಾಗಿಯೇ ಆ ರೀತಿ ಸ್ಯಾಂಕ್ಷನ್ ರಿಜೆಕ್ಟೆಡ್ ಬೈ DDO, ಸ್ಯಾಂಕ್ಷನ್ ಅಮೌಂಟ್ ಕ್ಯಾನ್ಸಲ್ಡ್ ಅಂತೇಳಿ ತೋರಿಸ್ತಾ ಇದೆ. ಸ್ನೇಹಿತರಂದರೆ, ಯುವನಿಧಿ ಅಧಿಕಾರಿಗಳಿಗೆ 5 ರಿಂದ 6 ನಂಬರನ್ನು ತೊಗೊಂಡು ಫೋನ್ ಮಾಡಿ ನಿಮ್ಮ ಎಲ್ಲ ಕಮೆಂಟ್ಗಳಿದೆಯಲ್ಲ, ಇವುಗಳಿಗೆ ಉತ್ತರವನ್ನು ತಿಳ್ಕೊಂಡು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು, 3000 ಅಮೌಂಟ್ ಕ್ರೆಡಿಟ್ ಆಗಿದೆ, ಜೂನ್ ತಿಂಗಳ ಸ್ಟೇಟಸ್ ಅಮೌಂಟ್ ರಿಜೆಕ್ಟೆಡ್ ಅಂತ ಬರ್ತಾ ಇದೆ, ಜುಲೈ DBT ಪುಷ್ಡ್ ಅಂತ ತೋರಿಸ್ತಾ ಇದೆ ಅಂತ ಹೇಳಿದ್ರು. ನೋಡಿ, ಇನ್ನೊಂದು ಇದರಲ್ಲಿ ಜೂನ್ ತಿಂಗಳ ಸ್ಟೇಟಸ್ ರಿಜೆಕ್ಟೆಡ್ ಅಂತ ತೋರಿಸ್ತಾ ಇದೆ. ಈಗೇನು ಸ್ಯಾಂಕ್ಷನ್ ಕ್ಯಾನ್ಸಲ್ಡ್ ರಿಜೆಕ್ಟೆಡ್ ಬೈ DDO ಅಂತ ಏನು ತೋರಿಸ್ತಾ ಇದೆಯಲ್ಲ, ಇವರು ಈ ಸಮಸ್ಯೆ ಬಂದಿರತಕ್ಕಂಥ ಆಲ್ಮೋಸ್ಟ್ ಎಲ್ಲರೂ ಹೈಯರ್ ಎಜುಕೇಷನ್ ಮಾಡಿರ್ತೀರ, ಒಂದು ಇಲ್ಲ ಜಾಬ್ ಅಲ್ಲಿ ಇರ್ತೀರ. ಈ ಕಾರಣಕ್ಕೆ ಈ ರೀತಿ ಬಂದಿರುತ್ತೆ ಸ್ನೇಹಿತರ. ಮತ್ತು ಅದರ ಜೊತೆಗೆ ಈ ರೀತಿ ಏನಾದರೂ ಇದ್ದರೆ ಇದರ ಬಗ್ಗೆ ಮರೆತುಬಿಡಿ. ಒಂದು ಇಲ್ಲರೆ ಈ ರೀತಿ ನಾನೇನು ಹೈಯರ್ ಎಜುಕೇಷನಲ್ಲೂ ಇಲ್ಲ, ಜಾಬು ಮಾಡ್ತಿಲ್ಲ, ಆದರೂ ಈ ರೀತಿ ಬಂದಿದೆ ಅಂದರೆ ಕೆಲವೊಂದು ಅಕೌಂಟ್ಗಳನ್ನು ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ 15 ಡೇಸ್ ಅಂತೇಳಿ. ಸೆಪ್ಟೆಂಬರ್ 1ನೇ ತಾರೀಕಿಂದ 15ನೇ ತಾರೀಕುಗಳು ಅಬ್ಸರ್ವೇಷನಲ್ಲಿ ಇಡ್ತಾರೆ. ಇವು ಹೈಯರ್ ಎಜುಕೇಷನ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಸ್ಯಾಂಕ್ಷನ್ ಅಥವಾ ಸಕ್ಸಸ್ಫುಲ್ ಅಂತೇಳಿ ತೋರಿಸುತ್ತೆ. ಆ್ಯಂಡ್ ಜೂನ್ ಮಂತ್ ಸ್ಯಾಂಕ್ಷನ್ ಆರ್ಡರ್ ರಿಜೆಕ್ಟೆಡ್ ಅಂತ ಇದೆಯಲ್ಲ, ಅದನ್ನು ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೈಯರ್ ಎಜುಕೇಷನ್ ಮಾಡಿದರೆ, ಜಾಬಲ್ಲಿದ್ದರೆ ಇಂಥವ್ರಿಗೆ ಈ ಸ್ಟೇಟಸ್ ತೋರಿಸ್ತಾ ಇದೆ. ಆ ರೀತಿ ನೀವು ಜಾಬಲ್ಲಿ ಇದ್ದರೆ ಅಂದ್ಕೊಳ್ರಿ, ನೆಕ್ಸ್ಟ್ ಮಂತಿಂದ ಯುವನಿಧಿ ಹಣ ಬರೋದಿಲ್ಲ. ಕೆಲವೊಂದು 15 ದಿನಗಳ ಕಾಲ ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ. ಈ ಅಬ್ಸರ್ವೇಷನ್ ಕ್ಲಿಯರ್ ಆದ ತಕ್ಷಣ ಯುವನಿಧಿ ಹಣ ಬರುತ್ತೋ ಇಲ್ಲೋ ಅನ್ನೋದನ್ನು ನಿಮಗೇನಾದ್ರು ಪೇಮೆಂಟ್ ಸಕ್ಸಸ್ಫುಲ್ ಆದರೆ, ಮತ್ತು ಅಲ್ಲಿ ಈ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದ್ದರೆ ಮಾತ್ರ ನಿಮಗೆ ಮುಂದಿನ ತಿಂಗಳಿಂದ ಯುವನಿಧಿ ಹಣ ಬರುತ್ತೆ. ಹಾಸನದಿಂದ ಒಬ್ಬರ ದೀಪ್ತಿ HR ಅಂತೇಳಿ, ಹಾಸನ ರಿಜೆಕ್ಟೆಡ್ ಬೈ DDO. ಅದೇ ರೀತಿ ಅವ್ರಿಗೇನಾದ್ರು ಹೈಯರ್ ಎಜುಕೇಷನ್, ಇವ್ರು ನನಗೆ ನೋಡಿದ್ರೆ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇವ್ರಿಗೆ ಈ ರೀತಿ ಮೆಸೇಜ್ ಬಂದಿದೆ ಅನಿಸುತ್ತೆ ಸ್ನೇಹಿತರೆ. ಮತ್ತು ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಏನು ಯುವನಿಧಿ ಪೋರ್ಟಲಲ್ಲಿ ಏನಿದೆಯಲ್ಲ, ಎಲ್ಲ ಅಕೌಂಟ್ಗಳನ್ನು ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ. ಇನ್ನು ನನಗೇನೆಲ್ಲ ಸಕ್ಸಸ್ ತೋರಿಸ್ತಾ ಇದೆ ಅಂತೇಳಿ ಖುಷಿಯಾಗಬೇಡಿ, ನಿಮಗೂ ಕೂಡ ಇಂದಲ್ಲ ನಾಳೆ ಸ್ಟೇಟಸಲ್ಲಿ ಅಪ್ಡೇಟ್ ಆಗುತ್ತೆ. ನೀವು ಹೈಯರ್ ಎಜುಕೇಷನ್ ಕಂಟಿನ್ಯೂವರ್ಸಲ್ಲಿದ್ದರೆ ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ಡ್ ರಿಜೆಕ್ಟೆಡ್ ಬೈ DDO ಅಂತ ತೋರಿಸುತ್ತೆ. DBT ಪುಷ್ಡ್ ಅಂತ ಇದ್ದರೆ, 180 ಡೇಸ್ ಕಂಪ್ಲೀಟ್ ಅಂತ ಇದ್ದರೆ ತಲೆನೇ ಕೆಡಿಸ್ಕೋಬೇಕಾಗಿಲ್ಲ ಸ್ನೇಹಿತರೆ. ಯಾಕಂದರೆ ಅವ್ರಿಗೆ ಇವತ್ತೆಲ್ಲ ನಾಳೆ ಬರುತ್ತೆ, 1-2 ದಿನ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ರಿಜೆಕ್ಟೆಡ್ ಸ್ಯಾಂಕ್ಷನ್ ಆರ್ಡರ್ ಕ್ಯಾನ್ಸಲ್ ರಿಜೆಕ್ಟೆಡ್ ಬೈ DDO ಅಂತ ಏನಾದರೂ ಇದ್ದರೆ ಅವರಿಗೆ ಬರೋ ಸಾಧ್ಯತೆ ಭಾಳ ಕಡಿಮೆ ಇದೆ. ಬಟ್ ಅದರಲ್ಲಿ ಕೆಲವೊಂದಿಷ್ಟು ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರಲ್ಲ, ಈ ಅಕೌಂಟುಗಳಿಗೆ ಏನೋ ಅಬ್ಸರ್ವೇಷನ್ ನೋಡ್ತಾರೆ, ಇವರು ಹೈಯರ್ ಎಜುಕೇಷನ್ ಮಾಡಿದ್ದಾರಾ, ಇಲ್ಲ ಯಾವುದಾದ್ರೂ ಜಾಬಲ್ಲಿ ಇದ್ದಾರಾ, ಇವೆಲ್ಲವೂ ಕ್ಲಿಯರ್ ಆಗಿದ್ರೆ ಮತ್ತು ನೆಕ್ಸ್ಟ್ ಮಂತಿಂದ ನಿಮಗೆ ಅಮೌಂಟ್ ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಅದಕ್ಕಿಂತ ಹೆಚ್ಚಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಮತ್ತೇನಾದರೂ ನಿಮ್ಗೆ ಗೊಂದಲ ಇದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಮೆಂಟಿಗೆ ರಿಪ್ಲೈ ಮಾಡೋದನ್ನು ನಾನು ಮರೆಯೋದಿಲ್ಲ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.